ರಾಮ ಮಂದಿರದ ವಿಚಾರಕ್ಕೆ ಬಂದಾಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಂಥವ್ರು, ಬಹಳ ಗೌರವ ಸ್ಥಾನದಲ್ಲಿದ್ದಂಥವ್ರು, ಅವರ ಮಾತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹೋಗುವಂತಹ ಸಂದರ್ಭಗಳಲ್ಲಿ ಬಹಳ ನಡೀತಾ ಇದ್ದಂತಹ ವ್ಯಕ್ತಿಗಳ ಅವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಅಯೋಧ್ಯೆ ಟ್ರಸ್ಟ್ನ ಚಂಪತ್ ರಾಯ್ಗೆ ಈಗ ಸಂಕಷ್ಟ ಎದುರಾಗಿದೆ. ಬೀದಿಗಿಳಿದಿದ್ದಾರೆ ವಕೀಲರು. ಹಾಗೆಯೇ FIRಗೂ ಕೂಡ ಪಟ್ಟು ಹಿಡಿದಿದ್ದಾರೆ. FIR ಆಗಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಮತ್ತು ಈಗಾಗಲೇ ಕೇಂದ್ರ ಮತ್ತು UP ಸರ್ಕಾರಕ್ಕೆ ಪ್ರತಿಪಕ್ಷಗಳು ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಈಗಾಗಲೇ ಚಂಪತ್ಗೂ ಸಂಕಷ್ಟ ಎದುರಾಗಿದೆ. ಚಂಪತ್ ರಾಯ್ ಈ ಟ್ರಸ್ಟ್ನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದರು. ಬಹಳ ದೊಡ್ಡ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನ ಚಂಪತ್ ರಾಯ್ಗೆ ಈಗ ಸಂಕಷ್ಟ ಎದುರಾಗಿದೆ. ಕಡೆಗೂ ಕೂಡ ಚಂಪತ್ ರಾಯ್ ವಿರುದ್ಧ ಒಂದು ದೂರು ಸಲ್ಲಿಕೆ ಆಗಿದೆ. SIT ವಿಚಾರಣೆ ಬೆನ್ನಲ್ಲೇ ಇದೀಗ ಕಾನೂನು ಕಂಟಕ ಎದುರಾಗ್ತಾ ಇರುವಂತದ್ದು. ವಕೀಲರ ಸಂಘದವರು ಹೋಗಿ, ಫೈಜಾಬಾದ್ನ ವಕೀಲರ ಸಂಘದವರು ಹೋಗಿ ಅವರು ದೂರು ಕೊಟ್ಟಿದ್ದಾರೆ. ರಾಮನ ದುಡ್ಡು ಕದ್ದವರ ವಿರುದ್ಧ ಹೋರಾಟಕ್ಕೆ ಈಗ ವಕೀಲರು ಮುಂದಾಗಿದ್ದಾರೆ. ಯಾಕಂದ್ರೆ ರಾಮ ಎಲ್ಲರ ಆಸ್ತಿ. ರಾಮ ಕೇವಲ ಟ್ರಸ್ಟ್ನ ಆಸ್ತಿ ಅಲ್ಲ, ರಾಮ ಎಲ್ಲರ ಆಸ್ತಿ, ಭಕ್ತರ ಆಸ್ತಿ. ಭಕ್ತರ ಆಸ್ತಿಯಾಗಿರುವಂತಹ ರಾಮನ ಹೆಸರಿನಲ್ಲಿ ಇರುವಂತಹ ದುಡ್ಡನ್ನ ಇವರು ಯಾರು ಟ್ರಸ್ಟ್ನಲ್ಲಿ ಕೂಡುತ್ತಂತವರು ಹೊಡಿತಾರೆ ಅಂತ ಹೇಳಿ ಆದ್ರೆ ಆಗ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕಾಗತ್ತೆ. ಪಾದಯಾತ್ರೆ ಮೆರವಣಿಗೆ ಮೂಲಕ ಬಂದು ಇವತ್ತು ಪೊಲೀಸರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗೂ ದೂರಿನ ಮೇರೆಗೆ FIR ದಾಖಲಿಸುವಂತೆ ವಕೀಲರು ಗಡುವನ್ನು ಕೂಡ ಕೊಟ್ಟಿದ್ದಾರೆ. 24 ಗಂಟೆ ಒಳಗಡೆ FIR ಆಗದೇ ಇದ್ರೆ ಹೈಕೋರ್ಟ್ಗೆ ಹೋಗ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗೋದಾಗಿ ಈಗ ವಕೀಲರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಫೈಜಾಬಾದ್ ಬಾರ್ ಅಸೋಸಿಯೇಷನ್ ಈ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂಥದ್ದು. ಅಯೋಧ್ಯೆಯ ಫೈಜಾಬಾದ್ನ ಬಾರ್ ಅಸೋಸಿಯೇಷನ್ ಈ ಒಂದು ಡೆಡ್ ಲೈನ್ ಕೊಟ್ಟಿದೆ. ಪೊಲೀಸರ ಬ್ಯಾರಿಕೇಡ್ಗಳನ್ನು ತಳ್ಳಿ ಸ್ಟೇಷನ್ಗೆ ವಕೀಲರು ನುಗ್ಗಿದ್ದಾರೆ. ಆ ಮೂಲಕ ಹೋಗಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ FIR ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿಸುವಂತಹ ಕೆಲಸವನ್ನ ಈಗಾಗಲೇ ವಕೀಲರು ಮಾಡಿದ್ದಾರೆ. ದೂರು ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದೀಗ ದಾಖಲಾಗಬೇಕಾಗಿದೆ. ಅದು FIR ಆಗಬೇಕಾಗಿದೆ. ಆ FIR ಆಗುತ್ತಾ ಇಲ್ವಾ ಅನ್ನೋಂತಹ ಕುತೂಹಲ ಇದ್ದೇ ಇರುವಂಥದ್ದು. ರಾಮನ ಜನ್ಮಭೂಮಿಯ ಟ್ರಸ್ಟ್ನಲ್ಲಿ ಆಗಿರುವಂತಹ ಮಹಾಮೋಸದ ವಿಚಾರ ಇದು. ರಾಮನ ದುಡ್ಡನ್ನು ಈ ರೀತಿಯಾಗಿ ಕನ್ನ ಹಾಕದಂತಹ ವಿಚಾರ ಇದು. ಹಾಗೆಯೇ ಈ ವಿಚಾರದಲ್ಲಿ ಈಗಾಗಲೇ ನಡೆದಿರುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ 8 ಮಂದಿ ಅವೆಲ್ಲ ಸಣ್ಣ ಇಲಿಗಳ ರೀತಿಯಲ್ಲಿ ಕಾಣ್ತಾ ಇದ್ದಾವೆ. ಆದರೆ ಇದಕ್ಕಿಂತ ದೊಡ್ಡವರು ಇದ್ದೇ ಇದ್ದಾರೆ ಇಲ್ಲಿ ಅಂತ ಹೇಳಿ ಈ ದೂರು ದಾಖಲಿಸಿರುವಂತಹ ವಕೀಲರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. वो दर्ज करेंगे कह रहे हैं। आप लोगों में से 2-4 लोग चलें, अभी मैं थाने में इसको GD दर्ज करके कार्यवाही कर दूंगा, आपको कॉपी दूंगा। उस कार्यवाही को मैं आपको FIR को खुलासा करता हूं कि वो 3-2.5 पृष्ठ में है। प्रार्थना पत्र लाके यहाँ पर दिया। प्रार्थना पत्र लेने के बाद इन्होंने एक पीली पर्ची हमको दिया कि आपकी FIR यहाँ पर ले ली गई है, तहरीर ले ली गई है। अब तहरीर के आगे उन्होंने बताया कि अपना विधिक राय लेंगे, विधिक राय लेने के बाद ही हम कोई आगे कार्रवाई करेंगे। तो हम लोग भी वेट कर रहे हैं, भाई ठीक है, नहीं होगा तो आगे बहुत से रास्ते हम लोग के पास है। कोर्ट है, हाई कोर्ट है, सुप्रीम कोर्ट है, लेकिन यहाँ तक नौबत नहीं आएगी, FIR दर्ज कर लेंगे। ಹೀಗೆ ಇಲ್ಲಿ ವಕೀಲರು ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ FIR ಆಗಲೇಬೇಕು ಅಂತ ಹೇಳಿ. FIR ಆದರೆ ಮಾತ್ರನೇ ನಿಜಕ್ಕೂ ಈ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ, ಇದರ ಹಿನ್ನೆಲೆಯಲ್ಲಿರುವಂತಹ ಪ್ರಭಾವಿಗಳು ಯಾರ್ಯಾರಿದ್ದಾರೆ ಅವರ ಮೇಲೂ ಕೂಡ ಸರಿಯಾದಂತಹ ತನಿಖೆ ನಡೆಯೋದಕ್ಕೆ ಸಾಧ್ಯ ಆಗ್ಬೋದು.